ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ದೇವರಹಳ್ಳಿ ಗ್ರಾಮದಲ್ಲಿ ಉಪ್ಪಾರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಪ್ರತಿಭಾ ಪುರಸ್ಕಾರ ಮತ್ತು ನಿವೃತ್ತ ನೌಕರರಿಗೆ ಹಾಗೂ ಸಾಧಕರಿಗೆ ಸನ್ಮಾನ ಸಮಾರಂಭವನ್ನು ಆಯೋಜನೆ ಮಾಡಲಾಗಿತ್ತು. ನಗರದ ಶ್ರೀ ಕ್ಷೇತ್ರ ದೇವರಹಳ್ಳಿಯಲ್ಲಿರುವ ಶ್ರೀ ಲಕ್ಷ್ಮೀ ರಂಗನಾಥ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮವನ್ನು ಸಂಘದ ಅಧ್ಯಕ್ಷರಾದ ಎಂಎನ್ ಈಶ್ವರ ಹಾಗೂ ಶ್ರೀ ಪುರುಷೋತ್ತಮಾನಂದ ಪುರಿ ಮಹಾಸ್ವಾಮಿಗಳು ಉದ್ಘಾಟನೆ ಮಾಡಿದರು. ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಜತೆಗೆ ತಂದೆ ತಾಯಿಯನ್ನ ಕಳೆದುಕೊಂಡ ಮಕ್ಕಳನ್ನ ದತ್ತು ತೆಗೆದುಕೊಳ್ಳುವ ಮಾನವೀಯ ಘಟನೆ ಕೂಡ ಅಲ್ಲಿ ನಡೆಯಿತು. ಇನ್ನು ಕಾರ್ಯಕ್ರಮದಲ್ಲಿ ಸಂಘದ ಕಾರ್ಯಕಾರಿ ಸಮಿತಿ ಅಧ್ಯಕ್ಷರಾದ ಈಶ್ವರ್ ಎಂಎನ್, ಪ್ರಧಾನ ಕಾರ್ಯದರ್ಶಿ ಶೇಖರಪ್ಪ, ಉಪಾಧ್ಯಕ್ಷರುಗಳಾದ ದೇವೇಂದ್ರಪ್ಪ, ಮಹಾಂತೇಶ್, ಕಿಚಡಪ್ಪ, ಬಸವರಾಜಪ್ಪ, ಸಂಘಟನಾ ಕಾರ್ಯದರ್ಶಿಯಾದ ಕವಿತಾ, ಸಹ ಕಾರ್ಯದರ್ಶಿ ರವಿ ಎಚ್ಎನ್, ನಿರ್ದೇಶಕರುಗಳಾದ ಪ್ರಸನ್ನಕುಮಾರಿ ಎಂಎಚ್, ರಂಗನಾಥ್ ಕೆಎನ್, ಲಕ್ಷ್ಮೀದೇವಿ, ಮೈಲಾರಪ್ಪ, ಮಲ್ಲೇಶ್, ಲಕ್ಷ್ಮೀದೇವಿ, ಸ್ವಾಮಿ ಭಾಗಿಯಾಗಿದ್ರು. ವಿಶೇಷ ಆಹ್ವಾನಿತರಾಗಿ ತಾಲೂಕಿನ ಕಟ್ಟೆಮನೆಯ ಅಧ್ಯಕ್ಷರುಗಳು, ಜಿಲ್ಲಾ ಹಾಗೂ ತಾಲೂಕು ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿಯ ಮಾಜಿ ಹಾಗೂ ಹಾಲಿ ಸದಸ್ಯರುಗಳು, ಸಮಾಜದ ಎಲ್ಲ ಮುಖಂಡರು ಮತ್ತು ಸಮಸ್ತ ಸಮಾಜದ ಬಂಧುಗಳು ಭಾಗವಹಿಸಿದ್ರು. ವರದಿ ನಲ್ಲೂರು ಮಹಮ್ಮದ್ ಆಸಿಫ್, ಎಬಿ ನ್ಯೂಸ್ ಕನ್ನಡ, ಚನ್ನಗಿರಿ. ನಿರಂತರಧಾರಿಗಳಾಗಿದ್ದಾರೆ. ಅವರಿಗೆ ತುಂಬ ಹೃದಯದ ಅಭಿನಂದನೆ. ಮೊದಲನೇದಾಗಿ ದಿವಂಗತ ಎ ರಾಮಪ್ಪನವರ ನಾಮಕರ್ತ ಎ ರಂಗನಾಥ್ ಮಾಜಿ ಗ್ರಾಮ ಪಂಚಾಯತ್ ಪ್ರತಾಪನವರು 25,000 ನೀಡುತ್ತಾರೆ. ಅವರಿಗೆ ಅಭಿನಂದನೆಗಳು. ಸರ್ವರು ಸೇರಿ ಶರಣ ಸಮರ್ಪಣೆಯನ್ನು ಅರ್ಪಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ಸ್ವಾಮೀಜಿ ಮೇಲೆ ಭಕ್ತಿಪೂರ್ವಕ ಈಗ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಸಂಘವು ತಮ್ಮ ಸೇವೆಯನ್ನು ಗುರುತಿಸಿ ತಮ್ಮನ್ನು ಇಲ್ಲಿ ಗೌರವವನ್ನು ಕೊಟ್ಟು ಸತ್ಕರಿಸುವಂತಹ ಕಾರ್ಯಕ್ರಮ ಇದೆ. ನೀವೆಲ್ಲರೂ ಇಲ್ಲಿವರೆಗೆ ಕಾದಿದ್ದು ನಮ್ಮ ವಿದ್ಯಾರ್ಥಿನಿಯರು ನೌಕರರಿಗಾಯಿತು, ನಿವೃತ್ತ ನೌಕರಿಗಾಯಿತು,